ಮುಖ್ಯ ವಿಷಯಕ್ಕೆ ಬರಲ್ಲ. ನೋವು ಇದೆ, ಆಕ್ರೋಶ ಇದೆ. ಕಿಸ್ ಹೊಡಿತೀರ ತಪ್ಕೊಂಡು ಕಿಸ್ಸು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. ಇವತ್ತು ಕೂಡ ಸಕ್ಕತ್ತಾಗಿರೋಂಥ ವೀಡಿಯೋಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ನಾವು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಹಲೋ, ಹಾ ಹೇಳು. ಎಲ್ಲಿದ್ಯಾ ಚಿನ್ನು? ಇಲ್ಲೇ ದೇವಸ್ಥಾನಕ್ಕೆ ನೀನು ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಕ್ ಬಂದಿದ್ದೆ ಬೇಬಿ. ಹೌದಾ, ನಾನು ಅದೇ ಗುಡಿ ಗೋಪುರದ ಮೇಲೆ ಕೂತು ಹನುಮಾನ್ ಚಾಲಿಸ್ ಓದ್ತಾ ಇದ್ದೀನಿ. ಸ್ವಲ್ಪ ಊಪರ್ ದೇಕೋ ಚಿನ್ನ. ಟ್ಯಾಗ್ ದಟ್ ಚಿನ್ನು ಗೈಸ್. ಟ್ಯಾಗ್ ಮಾಡಕ್ ಆಗಲ್ಲ ಅಂತ ಗೊತ್ತು ಬಿಡಿ. ಇನ್ಸ್ಟಾಗ್ರಾಮ್ಗೆ ಹಾಕ್ತೀವಿ. ಅಲ್ಲ, ಇನ್ಸ್ಟಾಗ್ರಾಮ್ ಹಾಕೋರು ಮಾಡಕ್ ಆಗಲ್ಲ. ಚಿನ್ನು ಟ್ಯಾಗ್ ಎಲ್ಲ ಮಾಡಕ್ ಆಗಲ್ಲ. ಯಾರು ಯಾವ ಚಿನ್ನ ಟ್ಯಾಗ್ ಮಾಡ್ತಾರೆ. ಓ ಓಕೆ. ಅಂಡ್ ಇನ್ನೊಂದು ವಿಷಯ ಗೊತ್ತಾ, ಇತ್ತೀಚೆಗೆ ಪಪ್ಪುಮ್ಮ ಆಮೇಲೆ ಇನ್ನೊಂದೇನ ಆಂಗಲ್ ಅಲ್ಲಿ ಬರ್ತಾ ಇದ್ದೀರಾ? ಓಕೆ, ಅರ್ಥ ಆಯ್ತು. ಅದ್ ಯಾವ್ದೋ ಬರ್ತಾ ಇದೆ ಗೈಸ್, ಕಮೆಂಟ್ ಹಾಕಿ ಯಾವಮ್ಮ ಅಂತ. ಓಕೆ, ಅವ್ರು ಹಾಕ್ತಾರೆ. ನಾವು ನೆಕ್ಸ್ಟ್ ವಿಡಿಯೋ ಹೋಗೋಣ. ಕಿಡ್ನಿ ಟಚಿಂಗ್ ಸ್ಟೋರಿ. ಹೇಳಿ, ನಾನು ಮಂಜು ಮಾತಾಡ್ತಾ ಇದ್ದೀನಿ. ಕುದೈತೆ ಹೇಳೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಮುಖ್ಯ ವಿಷಯಕ್ಕೆ ಬರಲ್ಲ. ತುಂಬಾ ಕಷ್ಟದಲ್ಲಿ ಫ್ರೆಂಡ್ಸ್ ಕಿಡ್ನಿ ಕೊಡ್ತಾ ಇದ್ದೀನಿ. ಮಕ್ಕಳು ಮರದಲ್ಲಿ ಸೀಬೆ ಕೈ ಕಿತ್ಕೊಂಡಂಗೆ ಹೇಳ್ತಾ ಇದೆಯಾ? ನಾನು ಕಾರು ಸಮೇತ ಮಾರ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲ, ಬೆಂಗಳೂರಲ್ಲಿ ಇದ್ದೀನಿ. ಎಲ್ಲಾದ್ರೂ ಕರೀ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ನೀನ್ ಕಿಡ್ನಿ ಮಾರಿದ್ರೆ 40,000 ಸಿಗಲ್ಲ. ಯಾಕೆ? ಎಣ್ಣೆ ಎಫೆಕ್ಟ್ಗೆ ದ್ರಾಕ್ಷಿ ತರ ಇರಬೇಕಂತ ನಿನ್ ಕಿಡ್ನಿ ಒಳ್ಳೆ ದ್ರಾಕ್ಷಿ ಆಗ್ಬಿಟ್ಟಿದೆ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ನಾನೊಬ್ನೇ. ಬರ್ತೀನಿ, ನೀವೇನ್ ಕರಿತೀರ ಅಲ್ಲಿ ಬರ್ತೀನಿ. ತುಂಬಾ ಕಷ್ಟ ಇದೆ. ಆಮೇಲೆ ನನ್ ಕಾರು ಫ್ರೆಂಡ್ಸ್, ಕಾರು ಕೊಡ್ತಾ ಇದೀನಿ. ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ನನ್ಗೆ. ಯಾಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ತುಂಬಾ ಕಷ್ಟ. ತುಂಬಾ ಇದೆ. ಅದೇನು ಸುಮ್ಮನೆ ವಿಡಿಯೋ ಮಾಡ್ತಿಲ್ಲ ಫ್ರೆಂಡ್. ನಾನು ತುಂಬಾ ಕಷ್ಟದಲ್ಲೇ ಇದ್ದೀನಿ. ನನ್ ಕಾರು ಕುತ್ಕೊಂಡು ನನ್ನ ಹೇಳ್ಕೊಂತ ಫ್ರೆಂಡ್. ಸುಮ್ನಿರು ಮಂಜಣ್ಣ. ಬಹಳ ಕಷ್ಟ ಐತೆ ನಿಮ್ ಲೈಫ್. ಯಾರು ಕೇಳೋರು ಯಾರಿಲ್ಲ ಫ್ರೆಂಡ್. ಒಬ್ಬ ಇವಾಗ ಅಳ್ಬಾರ್ದು, ಮಕ್ಳು ಅಳ್ಬಾರ್ದು. ಲೈವ್ ಅಲ್ಲೇ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸುಮ್ನೆ ಮಾತಾಡ್ತಾ ಇಲ್ಲ. ಏನ್ ಹಾಳ ಫ್ಯಾಮಿಲಿನೋ. ಕಾರು ಮಾರ್ತಾ ಇದ್ದೀನಿ. ಒಂದೇ ಕಾರ್, ಲಾಸ್ಟ್ ಕಾರ್ ಇರೋ ಫ್ರೆಂಡ್ಸ್ ಎಲ್ಲ ಮಾರ್ಕೊಂಡೆ ನಾನು. ತುಂಬಾ ನೋವಾಗಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ಕೊಂತ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ದೋಸ್ತು. ನಡೀರಿ. ಓಕೆ ಫ್ರೆಂಡ್, ಬಾಯ್. ನಿನ್ ಫೇವರ್ ಎಲ್ಲಿ ಮಂಜಣ್ಣ? ಎಲ್ಲೋಯ್ತು? ಏನ್ ಗೊತ್ತಾ, ಇವ್ರು ನೋಡಿದ್ರೆ ಹಿಂಗ್ ಒಂದಾದ್ಮೇಲೆ ಒಂದ್ ವಿಡಿಯೋ ಮಾಡ್ಕೊ ಅಳ್ತಾವನೆ. ಆ ಪಾಪ ಮಗುಗೆ ಹುಷಾರಿಲ್ಲ, ನಳ್ಳಾಡ್ತೈತೆ, ಅದಕ್ಕೆ ಟ್ಯಾಬ್ಲೆಟ್ ಕೊಡ್ಸೋ ತರ ವಿಡಿಯೋ ಎಲ್ಲ ಮಾಡ್ಕೊಂಡು. ಆ ಅಕ್ಕ ನೋಡಿದ್ರೆ ಏನು ChatGPT ಫ್ರೀ ಆಗಿ ಕೊಡ್ತೈತೆ ಅಂದ್ಬಿಟ್ಟು ಇಮೇಜ್ ಮೇಲೆ ಇಮೇಜ್ ನ ಜನರೇಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಾವಳೆ. ಹೋಗಲಿ ಬಿಡಿ, ಇವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ವಿಡಿಯೋ ಹೇಳೋರು ಹೋಗ್ಬಿಡುತ್ತೆ. ಪಾಪ ಎಲ್ಲ ಕಮೆಂಟ್ ಹಾಕಿರೋದು ಏನ್ ಗೊತ್ತಾ, ಎಷ್ಟೋ ಜನ ಮಕ್ಳಿಲ್ಲ ಅಂತ ಯಾವ್ದಾವ್ದೋ ದೇವ್ರಿಗೆ ಅರ್ಕೆ ಕೊಟ್ಕೋತಾರೆ. ನಿಮ್ಮಂತವ್ರಿಗೆ ಯಾಕೆ ಮಕ್ಳು ಬೇಕು ಅಂತ. ನಿಜಾನೇ ಅದು. ಪಾಪ ಮಕ್ಳು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಗೈಸ್. ಸರಿ, ಹೋಗೋಣ ನೆಕ್ಸ್ಟ್ ವಿಡಿಯೋಗೆ. ಓಕೆ. ಕಲ್ಯಾಣಿ, ಯಾರು ಕಲ್ಯಾಣಿ? ಅವನನ್ನ ಸರಿಯಾಗಿ ಗಮನಿಸ್ತಾ ಇದೀಯಾ? ಸ್ವಲ್ಪ ದಿವಸದಿಂದ ತುಂಬಾ ಬದಲಾಗ್ತಾ ಇದ್ದಾನೆ. ಹೌದಪ್ಪ, ಬಾಗಿಲು ಮುಂದೆ ರಂಗೋಲಿ ಹಾಕ್ತಿರ್ತಾನೆ. ಹೆಂಗಸ ಸಮಾಚಾರ ಏನೇ ಟಿವಿ ಬಂದ್ರು ತುಂಬಾ ಇಂಟ್ರೆಸ್ಟ್ ನೋಡ್ತಿರ್ತಾನೆ. ನಿನ್ನೆ ಮೊನ್ನೆವರೆಗೂ ಕೆಲಸ ಇತ್ತು, ಕಾರ್ಯ ಇತ್ತು, ಹುಡುಗನಿಗೆ ಬೇಕಾದ ಎಲ್ಲ ಐಟಮು ಇತ್ತು. ಈಗ ಚಾಬಿವೆ, ಏನೂ ಇಲ್ಲ. ಇದು ಅಧ್ಯಕ್ಷ ಮೂವಿಲ್ ಚಿಕ್ಕಣ್ಣ ಬೈತಾನಲ್ಲ ಅವಳೆ, ಏನ್ ಬೇಕು, ಯಾವ ಕರ್ಮ ಬೇಕಾದ್ರೆ ಸಹಿಸ್ಕೋಬಹುದು, ನಿನ್ ನುಲಿಯ ಸಹಿಸ್ಕೊಳಕ್ಕಾಗಲ್ಲ ಅಂತ. ಹಂಗೆ ಭಿಕ್ಷೆ ಬೇಕು ಹೋಗ್ತಾನ.
ನನ್ ಮಕ್ಳ ಇನ್ನೊಂದ್ಸಲ ನಮ್ಮ ಮನೆ ಬಾಕ್ಲಕ್ ಬರ್ತೀರ ಅಯ್ಯೋ ದೇವ್ರೇ. ಅಕ್ಕ ನೀ ಊಟ ಮಾಡಿದಿ? ಇನ್ನ ಇಲ್ಲಲೇ. ಯಾಕ್ ಮಾಡಿಲ್ಲ ಅಕ್ಕ ಇನ್ನು? ಇನ್ನ ನಿಮ್ ಮಾಮ ಬಂದಿಲ್ಲಲೇ. ಅಬ್ಬಾಬಾಬಾ ಫುಲ್ ಲವ್ ಆಗೈತಿ ಮಾಮನ್ ಮೇಲೆ. ನಿಂಗೇನ್ ಗೊತ್ತಾಗ್ತದಲೇ, ಸಿಂಗಲ್ ನಾಯಿ. ಸಿಂಗಲ್ ಆಗಿರೋ ತಮ್ಮನ ಟ್ಯಾಗ್ ಮಾಡಿ. ನೀನ್ ವಾಟ್ಸಪ್ ಅಲ್ಲಿ ಕಳಿಸ್ಬಿಡು. ಆಯ್ತು. ಮುತ್ಕೊಡೋ ಕೇಳ್ತಿರೋದು. ಒಬ್ಬ ಒಂದು ಮುತ್ತಿ ಇನ್ನೊಂದು ಮುತ್ತು. ಅಯ್ಯೋ ಕೊಡಪ್ಪ. ಏನೇ ನನ್ ಮಕ್ಳು ಸೀಮೆಗಿಲ್ ಗಂಡ ಹೆಂಡ್ತಿ. ಕಿಸ್ ಹೊಡಿತೀರ ತಬ್ಕೊಂಡು ಕಿಸ್ಸು. ಈ ಎಪಿಕ್ ಸೀನ್ ಮಾತ್ರ ಈ ಮೂವಿಲಿ ಇದು. ಶ್ರುತಿ ಮಾಡಿರ್ತಾನೆ ಮೂವಿ. ಹೌದು, ಅದೇ ಇದು ಒಂದ್ ಸಾಂಗ್ ಬರುತ್ತಲ್ಲ, ಕೋಳಿ ಕೂಗ್ಬೇಕು ಅಂದ್ಕೊಂಡೆ. ಚೆನ್ನಾಗಿತ್ತಲ್ಲ ಅದ್ರದ್ದು. ಅಯ್ಯೋ ದೇವ್ರೆ. 365 ದಿನ ಅಣ್ಣ ನಮ್ಮ ಮಾವನ್ ಮಗಳು ನಿನ್ನೊಂದಿನ ಬಂದು ಮಾಮ 25,000 ಬೇಕಂದ್ ನಾನ್ ಮಾಮ ಅಂದಳಂತ ಖುಷಿಗೆ 25,000 ತಂದು ಕೊಟ್ಟೆ. ನಿನ್ ರಾತ್ರಿ ನಾವು ಹುಡುಗನ್ ಕರ್ಕೊಂಡ್ ಓಡಿದ. ನಂಬೇಡ ಅಂತ ಹುಡುಗಿರ್ ನಂಬೇಡ. ಅದು ಮೇನು. ಓಕೆ, ಏನೋ ಒಂದು ಸೇರಿಸ್ಬಿಟ್ರು ಮತ್ತೆ ಹೋಲಿ ಬಿಡಿ. ಸಖತ್ ಆಕ್ಟಿಂಗ್ ಮಾಡಿಸ್ಕಿಸ್ತಾಣ. ಅಯ್ಯೋ. A few moments later. ನಿಮ್ಮ ಮುಂದಿನ ಭವಿಷ್ಯ ನಮ್ ಕಣ್ಣು ಮುಂದೆ ಕೀರ್ತಿ ಮೈಂಡ್ ವಾಯ್ಸ್ ನಂಗೆ ಇದ್ರಲ್ಲಿ ಏನೋ ತರ ಅರೆ ಗುರುಜಿನ ಸ್ಥಿತಿ ನೋಡಕ್ ತುಂಬಾ ಖುಷಿ ಐತೈತೆ. ಹಂಗಂತೂ ಒಳಗಿನ ತುಂಬಾ ಖುಷಿ ಐತೈತೆ. ಆದ್ರೆ ಮೇಲ್ಗಡೆ ಹೇಳ್ಬೇಕು ಹೆಚ್ಚೆ ಆತರ ಎಲ್ಲ. ಆದ್ರೆ ನಂಗೊಂದು ಡೌಟ್, ಈಗ ಕಟ್ಟಗಡೆಯದಾಗಿ ಕಾಡ್ತಿರೋ ಪ್ರಶ್ನೆ, ಏನು ಅಲ್ಲಿ ದೇವ್ರು ಕಾಡ್ಲಿಲ್ವಾ? ಅದು ಮೋಸ್ಟ್ಲಿ ಅವರು ಸೀಟ್ ನಂಬರ್ ಮರ್ತ್ಕೊಂಡ್ ಕುತ್ಕೊಂಡ್ಬಿಟ್ಟವ್ರು ಅನ್ಸುತ್ತೆ. 4, 6, 7 ನೋಡ್ಕೊಂಡ್ ಕೂತಿಲ್ಲ. ನಂಬರ್ ನೋಡಿಲ್ಲ. ಕರೆಕ್ಟ್. ಸ್ವೀಟ್ ಏನಪ್ಪಾ ವಿಶೇಷ? ಹೊಸ ಗಾಡಿ ತಗೊಂಡೆ ಮುಚ್ಚ. ಕಂಗ್ರಾಚುಲೇಷನ್ ಅಪ್ಪ. ಮೊದಲನೇ ಟ್ರಿಪ್ ನನ್ನೇ ಕರ್ಕೊಂಡು ಹೋಗ್ಬೇಕಿನ ಆಯ್ತಾ? ಫಸ್ಟ್ ಟ್ರಿಪ್ ನಿನ್ನೆ ಕರ್ಕೊಂಡು ಹೋಗ್ತೀನಿ ಮಚ್ಚ. ಹೌದು, ಯಾವ ಗಾಡಿ ತಗೊಂಡೆ? ಆಂಬುಲೆನ್ಸ್. ಮರಳಿ ಬಾರದೂರಿಗೆ ನಿನ್ನ ಪಯಣ. ಹಂಗೇನಿಲ್ಲಪ್ಪ, ಆಂಬುಲೆನ್ಸ್ ಅವ್ರು ಕೆಲವರು ವಾಪಸ್ ಹಂಗೆ ಗ್ಯಾರಂಟಿ ಕೊಡಕ್ಕಾಗ. ಬಂಗಾರಿ, ನಿಂದು ಓದೆಲ್ಲ ಮುಗಿದ್ಮೇಲೆ ಒಳ್ಳೆ ಸಂಬಂಧ ಬಂದ್ರೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ಯಲ್ವಾ? ಡಾಕ್ಟರ್ ಅಂತೆ, ಮಾತಾಡು. ಚಪ್ರಿ ತರ ಮಾತಾಡ್ಬೇಡ, ಡೀಸೆಂಟ್ ಆಗಿ ಮಾತಾಡು, ರೆಸ್ಪೆಕ್ಟ್ ಕೊಡು. ಹಲೋ, ನಮಸ್ಕಾರ ಅಣ್ಣ, ಹೇಳಿ. ಜನ್ಮಕ್ ಮದ್ವೆ ಆಗಲ್ಲ ನಿಮ್ಗೆ. ಚಪ್ಪಾಳೆ. ಅವಳದೇನು ತಪ್ಪಿಲ್ಲ ಗೈಸ್. ರೆಸ್ಪೆಕ್ಟ್, ಅದು ರೆಸ್ಪೆಕ್ಟ್. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮಾಮಿ PM CM ಅಂತೆಲ್ಲ ಅಂತಾರಲ್ಲ, ಅದ್ರ ಮೀನಿಂಗ್ ಗೊತ್ತಾ ನಿಂಗೆ? ಗೊತ್ತು. ಹಂಗಾರೆ ಹೇಳು. PM ಅಂದ್ರೆ ಪಂಚಾಯತಿ ಮೆಂಬರ್, CM ಅಂದ್ರೆ ಚೇರ್ಮನ್, MP ಅಂದ್ರೆ ಮಧ್ಯಪ್ರದೇಶ, MLA ಅಂದ್ರೆ ಮನೆಗ್ ಲೇಟ್ ಆಗಿ ಬಂದ ಅಣ್ಣ ಅಂತ. ಮತ್ತೆ ಇನ್ನ ಏನೇನ್ ಗೊತ್ತು ನಿಂಗೆ? ನಂಗೆ ಎಲ್ಲಾ ಗೊತ್ತು ಮಾಮ್, ಏನ್ ಬೇಕಾದ್ರೆ ಕೇಳಿ ಹೇಳ್ತೀನಿ. ATM ಅಂದ್ರೆ ಹಾಕ್ಬಿಟ್ಟು ತಗೋ ಮಾಮ. WWE ಅಂದ್ರೆ ಹೊಡೀರಿ ನನ್ ಮಕ್ಳಿಗೆ. OTP ಒಂದು ತಗೋ ಪಾರ್ಸಲ್. IAS I am single. KGF ಖಂಡಿತ ಗೂಸ್ ಬಂಪ್ಸ್ ಬರೋ ಫಿಲಮ್. BMW ಬಲೆ ಮಿಂಡ್ರಿ ವಾಲಾ. ಓಯೋ ಹೋಗ್ತಾ ಎಬ್ರಿಸ್ಕೊಂಡು ಹೋಗು.
ಜಸ್ಟ್ 1 ಸೆಕೆಂಡ್ ಗೈಸ್, ಇಲ್ಲಿ ಗಂಟ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಹೈಪ್ನ ಮಾಡಿ. ಇದರಿಂದ ತುಂಬ ಜನಕ್ಕೆ ಶೇರ್ ಆಗುತ್ತೆ, ರೀಚ್ ಆಗುತ್ತೆ. ಸೊ ಅದರಿಂದ ನಮಗೂ ನೆಕ್ಸ್ಟ್ ವಿಡಿಯೋಗಳು ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ವೆಯ್ಟ್ ಫಾರ್ ದಿಸ್. ಅದಕ್ಕೆ ಡೋರ್ ಬರೋದ ತಕ್ಷಣ ತೆಗೆದ್ಬಿಡ್ಬೇಕು. ರೀ ಬೋರ್ ಯಾಕೋ ತುಂಬಾ ಬೋರ್ ಆಗ್ತಿದೆ ಕಣ್ರಿ. ಯಾಕ್ರಿ? ಮಾತಾಡು. ನಾವ್ ಎಲ್ಲಿವರೆಗೂ ಬದುಕಿರ್ತೀವಿ? ಸಾಯೋವರೆಗೂ ಬದುಕಿರ್ತೀವಿ. ನಾವ್ ಯಾವಾಗ ಸಾಯ್ತೀವಿ? ಬದುಕಿರೋವರೆಗೂ ಸಾಯಲ್ಲ. ಯಾಕೆ ನಾವ್ ಸಾಯಲ್ಲ? ಬದುಕಿದೀವಲ್ಲ ಅದಕ್ಕೆ. ಬೋರ್ ಆಗ್ತಿದ್ಯಾ? ಇನ್ಯಾವತ್ತು ಯಾರು ಬೋರ್ ಆಗ್ತಿದೆ ಅಂತ ಹೇಳ್ಬೇಡಿ. ಬೋರ್ ಆಗ್ತಿದ್ಯಾ? ಇಲ್ಲಪ್ಪ, ಓಕೆ, ಈಗ ನಾವು ನೆಕ್ಸ್ಟ್ ವಿಡಿಯೋ ಖುಷಿ ಆಗ್ತಿದೆ. ಹೋಗೋಣ. ಅವನ ಗೀತಾಗೆ ಎಲ್ಲಾರ ನೋಡಿದೀರ ಗೈಸ್ ಈ ತರ ಅವನ ಜಂಪ್ ಮಾಡ್ತಾ ಇದೆ. ಜಂಪಿಂಗ್ ಸ್ನೇಕ್ ಅಂತ ಹೇಳ್ಬೇಕು. ಅಲ್ಲ ಮಾಮ, ಒಂದ್ 15 ರೂಪಾಯಿ ಇದ್ರೆ ಯಾಕೋ? 15 ರೂಪಾಯಿ ಇಷ್ಟೊಂದು ದೊಡ್ಡ ಅಮೌಂಟ್ ಸಡನ್ ಆಗಿ ಕೇಳ್ಬಿಟ್ರೆ ಹೆಂಗೆ? ಸರಿ, ಏನ್ ನಿಂಗೆ 15 ರೂಪಾಯಿ? ಏನಿಲ್ಲ, ಒಂಚೂರು ಬಿರಿಯಾನಿ ತಿನ್ಬೇಕನ್ಸ್ತಿತ್ತು, ಅದಕ್ಕೆ ಹೋಗೋಣ. 15 ರೂಪಾಯಿ ಬಿರಿಯಾನಿನ ಪಕ್ಕ ಬಹು ಬಿರಿಯಾನಿ ಇರ್ತದೋ, ತಿನ್ಬೇಡ ನೀನ್ ಹೋಗ್ಬಿಡ್ತೀಯ. ಆಮೇಲೆ ಮೊದ್ಲೇ ನೀನ್ ಬೇರೆ ನಾಯಿ ತರನೇ ಆಡ್ತಿತ್ಯ. 15 ರೂಪಾಯಿ ಬಿರಿಯಾನಿ ಎಲ್ಲ ಕೊಡೋಣ. ಹತ್ರ ಆಲ್ರೆಡಿ 50 ರೂಪಾಯಿ ಐತೆ. ಶಶಾಂಕ್ ಹತ್ರ 20 ರೂಪಾಯಿ ಹಾಕ್ಸ್ಕೊಂಡಿದೀನಿ. ನೀನೊಂದ್ 15 ರೂಪಾಯಿ ಹಾಕ್ಬಿಟ್ರೆ ಆರಾಮಾಗಿ ತಿನ್ಕೊ ಬರ್ಬೋದು ಅಂತ. ನನ್ನ ಹತ್ರ ಎಲ್ಲ ಅಷ್ಟೊಂದು ದೊಡ್ಡ ಅಮೌಂಟ್ ಇಲ್ಲ. ಇಲ್ಲ, ಒಂದ್ ಕೆಲಸ ಮಾಡೋ, ಶಶಾಂಕ್ ಇರೋ 20 ರೂಪಾಯಿ ನೀನ್ ನನ್ಗೆ ಹಾಕ್ಬಿಡು. ನಾನು ಇಲ್ಲಿ ಹೋಗ್ಬಿಟ್ಟು ಒಂದ್ ಬೋಂಡಾ ಬಜ್ಜಿ ತಿನ್ಕೊಂಡ್ಬಿಡ್ತೀನಿ. ನೀ ಹತ್ರ 20 ರೂಪಾಯಿನೂ ಇಲ್ವಾ ಇವಾಗ? ಇಲ್ಲ, ಹೆಂಗಿರುತ್ತೇಳೋ, ಇದ್ದಿದ್ ಕಾಸಲ್ಲಿ ಅವಳಿಗೆ ಕೊಡ್ತಾ ಇದ್ದಲ್ಲಪ್ಪ. ನಾವ್ ಕಡೆ 1 ರೂಪಾಯಿ ಇಲ್ಲ ಮಚ್ಚ, ಲೋನ್ ಐತೆ, ಸಾಲ ಐತೆ ಅಂತ ದಿಂಗ್ತಿದ್ದೆ. ಅವಳು ನಮ್ಮ ಹತ್ರ ಮಾಲ್ ಗಿಲ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು 10,000 ಹಾರಿಸ್ತಿದ್ದೆ. ಕೊನೆಗೆ ಅವಳು ಬೇರೆ ಹುಡುಗನ್ ಜೊತೆ ಓಡೋಗ್ಬಿಟ್ಲು. ಅದ್ ಸರಿ, ನಿಮ್ದು ಬ್ರೇಕಪ್ ಹೆಂಗಾಗಿದ್ದು? ಅಯ್ಯೋ, ಏನ್ ಕೇಳ್ತೀಯ ಮಚ್ಚ, ಇದೇ ತರ ಚೋಳಿ ಚೋಳಿ ವೆದರ್ ಇತ್ತಾ? ಅವಳು ಫೋನ್ ಮಾಡಿ ಬಿಸಿ ಬಿಸಿ ಕಾಫಿ ಕುಡಿಸ್ತೀನಿ ಮನೆಗ್ ಬಾ ಅಂತ ಕರೆದ್ಲಾ. ನಾನು ಹೋದೆ, ಶುರು ಆಯ್ತಿದಂಗೆ ಮುಗ್ದೋಗ್ಬಿಡ್ತು. ಏನ್ ಮಾಡ್ತೀಯ? ನೆಕ್ಸ್ಟ್ ರೀಲ್. ಆಲ್ ರೈಟ್, ಮುದುಕೋಣ. ಯಾರು ಇದನ್ನೆಲ್ಲ ನಮ್ಗೆ ಕಳ್ಸೋದು? ಏನ್ ಅನ್ಕೋಬಿಟ್ಟಿದೀರಾ? ಫ್ಯಾಮಿಲಿ ಆಡಿಯನ್ಸ್ ನೋಡ್ತಾರೆ. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ ಅಲ್ಲ. ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾದ್ರೆ ತಾನ್ ಕಾಯಿ ಕಿತ್ಕೊಂಡು ಇಲ್ಲಿ ಬಾಳೆಗೊನೆ ಕಿತ್ಕೊಂಡು ಹೋಗು. ಎಷ್ಟು ವೈರಲ್ ಅಲ್ಲ ಈ ಆಡಿಯೋ. ಇದೋ ಬರೋದಕ್ಕೆಲ್ಲ ಸಿಂಕ್ ಮಾಡ್ತಾವ್ರೆ. ವೇಟ್ ಫಾರ್ ಇಟ್. ಹಲೋ, ಏನಾಯ್ತು? ಏನು ಶಾಕಿಂಗ್ ನ್ಯೂಸ್ ಇರ್ಬೇಕು. ಏನಾಯ್ತು? ಎಲ್ಲಿಗೆ ಅವಸರ ಪಡೋದು ಸೊಲ್ರ ರಾಂಗ್ ನಂಬರ್. ಅದನ್ನ ಹೇಳಕ್ಕೆ ಎಷ್ಟು ಬಿಡೋ. ಯಾರಿಗೋ ಏನೋ ಆಗೋಯ್ತು ಅಂದ್ಬಿಟ್ಟು ಇಲ್ಲಿರೋರ್ಗೆ ಏನಾರ ಆಗ್ಬಿಡ್ಬೇಕು. ಆ ರೇಂಜ್ ರಿಯಾಕ್ಷನ್ ಇವ್ರಂತವ್ರೆ ಇರ್ಬೇಕು ಅನ್ಸುತ್ತೆ. ಹೇಳೋದೇ ಇಲ್ಲ ಗೈಸ್, ಏನಾಯ್ತು ಏನಾಯ್ತು ಅಂತ ನಾವು ಕೇಳ್ಬೇಕು. ಹಂಗೆ ಶಾಕ್ ಆಗ್ಬಿಡ್ತೀರಾ ಅಂತ. ಶೇಕೆ ಬಿಡ್ಸರಿ. ಇಂಗ್ಲಿಷು ಬರುತ್ತಾ? ಇಂಗ್ಲಿಷ್ इसमें अचरज की क्या बात? Do you know English? ಕನ್ನಡದಲ್ಲಿ ಕೇಳು ಅಷ್ಟೇ, ಕನ್ನಡದ ಕಂದ. You know only ಕನ್ನಡ. ಹಿಂಗೆಲ್ಲ ಅವಮಾನ ಮಾಡಬಾರ್ದು. ಫಾರಿನ್ ದೇವ ಯಾವ್ದು? ಫಾರಿನ್ ದೇವ ಯಾವ್ದು? ನನ್ ಗಂಡನ್ ಬಗ್ಗೆ ಮಾತಾಡಕ್ ನೀನ್ ಯಾರು? ನಿನ್ಗೇನ್ ಗೊತ್ತು ನನ್ ಗಂಡನ್ ಬಗ್ಗೆ? ನಾನು ಅವ್ರ ಜೊತೆ ಇರ್ತೀನಿ, ನನಗ್ ಗೊತ್ತು ನನ್ ಗಂಡ ಹೇಗಿದ್ದಾರೆ ಅಂತ. ನೀನ್ ನನ್ಗೆ ಹೇಳ್ಕೊಡೋದ್ ಬೇಡ. ಏನಾಯ್ತು? ಯಾರದು? ಏನ್ ಹೇಳ್ತಾ ಇದ್ಲ ಅವಳು?
ನಿನ್ ಗಂಡ ತುಂಬಾ ಅರ್ಥ ಮಾಡ್ಕೋತಾರೆ, ತುಂಬಾ ಸೈಲೆಂಟು ಕೇರಿಂಗ್ ಅಂತ ಹೇಳ್ತಿದ್ಲು. ಅವಳಿಗೇನ್ ಗೊತ್ತು ನೀವು ಒಳಗೊಳಗೆ ಎಷ್ಟು ಖತರ್ನಾಕ್ ಅಂತ. ಅಲ್ಲ, ಇದು ಬರೀ ಗುಡ್ಡು ನೆಂಟಿ ಕತೆ ಅಲ್ಲ, ನಮ್ದು ಅದೇ ಕತೆ ಗೈಸ್. ನಾನ್ ತುಂಬಾ ಒಳ್ಳೆ ಅಲ್ಲ, ಸೈಲೆಂಟ್ ಆಗಿ ಇದ್ದು ಎಲ್ಲಾರ ಕೈಲೂ ಒಳ್ಳೆಯವ್ರು ಅನ್ಸ್ಕೊತಾರೆ. ಅರೆ ನನಗ್ ಗೊತ್ತು ಸತ್ಯ ಏನು ಅಂತ. ಏನ್ ಗೊತ್ತು ನಿಮ್ಗೆ? ನೋವಿದೆ, ಆಕ್ರೋಶ ಇದೆ. ಆಯ್ತು, ಹೋಗೋಣ. ವಸಂತ ವಸಂತ ವಂಡರ್ಫುಲ್ ವಸಂತ 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 ಬ್ಯೂಟಿಫುಲ್. Take that ವಸಂತ. That's it for the video guys. We hope ನಿಮಗೆ ವಿಡಿಯೋಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಂಗೆ ಹೈಪು ಕೂಡ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಖತ್ತಾಗಿರುವಂಥ ಮೀಮ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ